ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶ್ರೀಕೃಷ್ಣನ ಲೀಲೆಯ ಕುರಿತಾದ ವಿಡಿಯೋವನ್ನು ನೋಡೋಣ. ಶ್ರೀಕೃಷ್ಣನ ಜನನದ ಕುರಿತಾದ ವಿಡಿಯೋ ಶ್ರೀಕೃಷ್ಣ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇರುವವರು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಂಸನ ಬಳಿ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೇ ಇದ್ದಾಗ ಅವನು ಹತಾಶನಾಗಿ ಪೂತನಿ ಎನ್ನುವ ರಾಕ್ಷಸಿಯನ್ನು ಕರೆದು ಸುಂದರ ಯುವತಿಯ ರೂಪದಲ್ಲಿ ಈ ಹಿಂದೆ 10 ದಿನದೊಳಗೆ ಜನಿಸಿದ ನವಜಾತ ಶಿಶುವನ್ನು ಕೊಲ್ಲಲು ಆದೇಶ ನೀಡುತ್ತಾನೆ. ಕಂಸನ ಮಾತಿನಂತೆ ಪೂತನಿ ಕೃಷ್ಣನನ್ನು ಹುಡುಕಿಕೊಂಡು ಹೋಗ್ತಾಳೆ. ಅಲ್ಲೊಂದು ಹಳ್ಳಿಯಲ್ಲಿ ಎಲ್ಲರೂ ಕೂಡ ಯಶೋದಾಳ ಮಗುವಿನ ಬಗ್ಗೆ ಮಾತನಾಡ್ತಿರ್ತಾರೆ. ಇದನ್ನು ಕೇಳಿದ ಪೂತನಿಗೆ ಅದು ಕೃಷ್ಣನೇ ಇರಬಹುದೆಂದು ತಿಳಿದು ಯಶೋದಾಳ ಬಳಿ ಹೋಗಿ ಆಕೆಯನ್ನು ವಿಚಲಿತಗೊಳಿಸಿ ಕೃಷ್ಣನಿಗೆ ವಿಷದ ಎದೆಹಾಲು ಉಣಿಸಲು ಹೋಗುತ್ತಾಳೆ. ಕೃಷ್ಣನ ವಿಶೇಷ ಲೀಲೆಯಿಂದ ರಾಕ್ಷಸಿ ಪೂತನಿ ಮೃತಳಾಗುತ್ತಾಳೆ. ಕಂಸನ ಕುತಂತ್ರ ವಿಫಲವಾಗುತ್ತದೆ. ಬಾಲ್ಯದಿಂದಲೂ ಕೂಡ ಕೃಷ್ಣನಿಗೆ ಬೆಣ್ಣೆ ಎಂದರೆ ಎಲ್ಲಿಲ್ಲದ ಪ್ರೀತಿ. ತಾಯಿ ಯಶೋದಾಳು ಬೆಣ್ಣೆ ಕಡಿಯುತ್ತಿದ್ದಂತೆ ಎಲ್ಲ ಬೆಣ್ಣೆಯನ್ನು ಕೂಡ ಆತನಿಗೆ ಸೇವಿಸ್ತಾ ಇದ್ದ. ತಾಯಿ ಯಶೋದೆಯನ್ನು ಪ್ರೀತಿಯ ಮಾತುಗಳಿಂದ ಓಲೈಸಿಕೊಂಡು ಬೆಣ್ಣೆಯನ್ನು ಕದ್ದು ತಿಂತಿದ್ದ. ಯಶೋದೆ ಕೃಷ್ಣನ ಕೈಗೆ ಬೆಣ್ಣೆ ಸಿಗದಂತೆ ಮೇಲೆ ಕಟ್ಟಿಟ್ಟರೂ ಕೂಡ ತನ್ನ ಸ್ನೇಹಿತರೊಂದಿಗೆ ಕದ್ದು ತಿಂತಿದ್ದ. ಕೃಷ್ಣನ ತುಂಟಾಟದಿಂದ ಬೆಣ್ಣೆ ಕದ್ದು ತಿನ್ನುತ್ತಿದ್ದರಿಂದ ಊರಿನವರೆಲ್ಲ ಯಶೋದಾಳ ಬಳಿ ಕೃಷ್ಣನ ಕುರಿತಾದ ದೂರುಗಳನ್ನು ನೀಡ್ತಾ ಇದ್ರು. ಇದರಿಂದ ಕೋಪಗೊಂಡಂತಹ ಯಶೋದ ಕೃಷ್ಣನನ್ನು ಒಂದು ಮರದ ದಿಬ್ಬಕ್ಕೆ ಕಟ್ಟಿ ಹಾಕ್ತಾಳೆ. ಕೃಷ್ಣನು ಆ ಮರದ ದಿಬ್ಬದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾನೆ. ಆಗ ಅಂಗಳದಲ್ಲಿದ್ದ 2 ಮರಕ್ಕೆ ದಿಬ್ಬವು ಬಡಿದುಕೊಂಡು ಮರವು ನೆಲಕ್ಕುರುಳುತ್ತದೆ. ಶಾಪದಿಂದ ಮರಗಳಾಗಿದ್ದ ನಲಕುವರ ಮತ್ತು ಮಣಿಗ್ರೀವರು ಕೃಷ್ಣನ ಸ್ಪರ್ಶದಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ. ಒಮ್ಮೆ ಭಗವಾನ್ ಶ್ರೀಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಮಣ್ಣಿನಲ್ಲಿ ಆಟವಾಡುತ್ತಿರುವಾಗ ಬಾಯಿಗೆ ಮಣ್ಣು ಹೋಗ್ತದೆ. ಇದನ್ನು ಕಂಡ ಆತನ ಸ್ನೇಹಿತರು ಯಶೋದಾಳ ಬಳಿ ಬಂದು ಕೃಷ್ಣ ಮಣ್ಣು ತಿಂದನೆಂದು ದೂರು ನೀಡುತ್ತಾರೆ. ತಕ್ಷಣ ಯಶೋದ ಕೃಷ್ಣನ ಬಳಿ ಬಾಯಿ ತೆರೆಯುವಂತೆ ಹೇಳ್ತಾಳೆ. ಆದರೆ ಕೃಷ್ಣ ಇದಕ್ಕೆ ಒಪ್ಪೋದಿಲ್ಲ. ನಂತರ ಯಶೋದ ಕೋಪದಿಂದ ಗದರಿಸಿದಾಗ ಬಾಯಿ ತೆರೆಯುತ್ತಾನೆ. ಕೃಷ್ಣನ ಬಾಯಲ್ಲಿ ವಿಶ್ವವನ್ನೇ ಕಂಡ ಯಶೋದೆಯು ದಿಗ್ಭ್ರಾಂತಳಾಗುತ್ತಾಳೆ. ಯಶೋದೆಗೆ ತನ್ನ ಮಗ ಕೃಷ್ಣ ಸಾಧಾರಣ ಮಗುವಲ್ಲ, ಆತ ದೇವರ ಸ್ವರೂಪವೆಂದು ಅರಿವಾಗುತ್ತದೆ. ಕೃಷ್ಣನ ಕಾಳಿಂಗ ಮರ್ದನ ಹಾಗೂ ಇನ್ನೂ ಕೃಷ್ಣನ ಅನೇಕ ಲೀಲೆಗಳ ವಿಡಿಯೋ ಮುಂದಿನ ಭಾಗದಲ್ಲಿ ಬರಲಿದೆ. ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.